ನಿಮ್ಮ ಲೈಫ್ ಚೇಂಜ್ ಮಾಡೋಕ್ಕೆ 1 ವರ್ಷ ಬೇಕಾಗಿಲ್ಲ, ಅಷ್ಟೇ ಯಾಕೆ 6 ತಿಂಗಳು ಕೂಡ ಬೇಕಾಗಿಲ್ಲ. ನನಗೆ ನಿಮ್ಮ ಜೀವನದ ಕೇವಲ 30 ದಿನ ಕೊಡಿ. ಆಮೇಲೆ ಕನ್ನಡಿ ಮುಂದೆ ನಿಂತಾಗ ಆ ವ್ಯಕ್ತಿ ಯಾರು ಅಂತ ನಿಮಗೆ ಗುರುತು ಹಿಡಿಯೋಕ್ಕಾಗಲ್ಲ. ಆದರೆ ಒಂದು ಕಂಡೀಷನ್, ನೀವು ಈಗ ಹೇಗಿದ್ದೀರೋ ಆ ಹಳೆ ವರ್ಷನನ್ನ ಬಿಟ್ಕೊಡಕ್ಕೆ ರೆಡಿ ಇರಬೇಕು. ಸದ್ಯಕ್ಕೆ ನಿಮ್ಮ ಲೈಫ್ ಇರೋದು ನಿಮ್ಮ ಕಂಫರ್ಟ್ ಝೋನಲ್ಲಿ. ಲೇಟಾಗಿ ಎದ್ದೇಳೋದು, ಸುಮ್ಮನೆ ರೀಲ್ಸ್ ಸ್ಕ್ರಾಲ್ ಮಾಡೋದು, ಇವತ್ತು ಮಾಡಬೇಕಿರೋ ಕೆಲಸವನ್ನ ನಾಳೆಗೆ ಹಾಕೋದು, ಇದೇ ನಡೀತಿದೆ ಅಲ್ವಾ? ನೆನ್ಪಿಡಿ, ಆ ನಾಳೆ ಅನ್ನೋದು ಯಾವತ್ತೂ ಬರಲ್ಲ. ದಿನಗಳು ವಾರ ಆಗ್ತಿವೆ, ವಾರಗಳು ವರ್ಷ ಆಗ್ತಿವೆ. ನಿಮಗೂ ಗೊತ್ತು ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ಅನ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ನೋಡಿ ಬಾಸ್, ನಿಮ್ಮನ್ನ ಉದ್ಧಾರ ಮಾಡಕ್ಕೆ ಯಾರೂ ಬರಲ್ಲ, ಯಾರು ಬಂದು ಪ್ರತಿದಿನ ನಿಮ್ಮನ್ನ ಪುಷ್ ಮಾಡಲ್ಲ. ನಿಮ್ ಲೈಫ್ ಹೀಗೆ ಇದ್ರೆ ಅದಕ್ಕೆ ನೀವೇ ಜವಾಬ್ದಾರರು. ಈ ಮಾತು ನೋವು ಕೊಡ್ಬೋದು, ಆದ್ರೆ ಇದ್ರಲ್ಲೇ ಪವರ್ ಇರೋದು. ಯಾಕಂದ್ರೆ ಚೇಂಜ್ ಆಗೋಕೆ ಬರೀ ಮೋಟಿವೇಶನ್ ಸಾಕಾಗಲ್ಲ, ಅದಕ್ಕೆ ಡಿಸಿಪ್ಲಿನ್ ಬೇಕೇ ಬೇಕು. ಮೊದಲನೇದಾಗಿ, ನಿಮ್ಗಿಷ್ಟ ಇಲ್ದಿದ್ರು ಬೆಳಿಗ್ಗೆ ಬೇಗ ಎದ್ದೇಳಿ. ನಿಮ್ಗೆ ಕಂಫರ್ಟ್ ಅನ್ಸಿದಾಗಲ್ಲ, ಯಾವಾಗ ತುಂಬಾ ಕಷ್ಟ ಅನ್ಸುತ್ತೋ ಆಗ ಎದ್ದೇಳಿ. ಯಾಕಂದ್ರೆ ದಿನದ ಮೊದಲ ಯುದ್ಧ ಇರೋದೇ ಆ ಬೆಡ್ ಬಿಟ್ಟು ಏಳೋದ್ರಲ್ಲಿ. ಅದನ್ನ ಗೆದ್ರೆ ಅರ್ಧ ಗೆದ್ದ ಹಾಗೆ. ಎರಡನೇದು, ನಿಮ್ ಫೋಕಸ್ ಅನ್ನ ಕಂಟ್ರೋಲ್ ಮಾಡಿ. ಈ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ನಿಮ್ ಅಟೆನ್ಷನ್ ಅನ್ನ ಕಳ್ಳತನ ಮಾಡ್ತಿವೆ. ಈ ನಾಯ್ಸ್ ಅನ್ನ ಕಟ್ ಮಾಡಿ ಬೌಂಡ್ರಿ ಸೆಟ್ ಮಾಡಿ. ಕೆಲಸ ಮಾಡುವಾಗ ಕೇವಲ ಕೆಲಸ ಮಾತ್ರ. ನೋ ಡಿಸ್ಟ್ರಾಕ್ಷನ್ಸ್, ನೋ ಎಕ್ಸ್ಕ್ಯೂಸಸ್. ಇದು ನಿಮ್ ಬೆಳವಣಿಗೆಯ ಆರಂಭ. ಮೂರನೇದು, ನಿಮ್ಮ ಬಾಡಿಯನ್ನ ಟ್ರೈನ್ ಮಾಡಿ. ಬರೀ ಲುಕ್ಸ್ಗೋಸ್ಕರ ಅಲ್ಲ, ಶಿಸ್ತಿಗಾಗಿ. ಶರೀರ ಸುಸ್ತಾಗಿದ್ರೂ ನೀವು ಕಷ್ಟಪಟ್ಟು ವರ್ಕೌಟ್ ಮಾಡಿದಾಗ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಲಿಫ್ಟ್, ರನ್, ಮೂವ್, ಸ್ವೆಟ್. ಪ್ರತಿದಿನ ಒಂದು ಕಷ್ಟದ ಕೆಲಸ ಮಾಡಿ. ನಾಲ್ಕನೇದು, ನಿಮ್ಮ ಮೆದುಳಿಗೆ ಏನು ಕೊಡ್ತೀರಾ ಅನ್ನೋದನ್ನ ಫಿಕ್ಸ್ ಮಾಡಿ. ನೀವು ಕಸ ತಿಂದ್ರೆ ಕಸದ ತರನೇ ಯೋಚನೆ ಮಾಡ್ತೀರಾ. ರೀಡ್ ಸಮಥಿಂಗ್, ಲರ್ನ್ ಸಮಥಿಂಗ್. ನಿಮ್ಗಿಂತ ಬುದ್ಧಿವಂತರ ಮಾತು ಕೇಳಿ. ನಿಮ್ಮ ಇನ್ಪುಟ್ ಕ್ವಾಲಿಟಿ ಆಗಿದ್ರೆ ನಿಮ್ಮ ಲೈಫ್ ಕೂಡ ಕ್ವಾಲಿಟಿ ಆಗಿರುತ್ತೆ. ಐದನೇದು, ನೀವು ಯಾವುದನ್ನ ಮಾಡೋಕ್ಕೆ ಭಯ ಪಡ್ತೀರೋ ಅಥವಾ ಯಾವುದನ್ನ ಪೋಸ್ಟ್ಪೋನ್ ಮಾಡ್ತಿದ್ದೀರೋ ಅದನ್ನ ಮೊದಲು ಮಾಡಿ. ಆ ಕಷ್ಟದ ಕೆಲಸವನ್ನ ಮುಗಿಸಿ ಆ ಭಯ ಇರೋ ಸಂಭಾಷಣೆಯನ್ನ ಹಿಂದೆ ನಡೆಸಿ. ನೆನ್ಪಿಡಿ, ಗ್ರೋತ್ ಇರೋದೇ ಡಿಸ್ಕಂಫರ್ಟ್ನಲ್ಲಿ. ನೀವು ಪ್ರತಿ ಬಾರಿ ಕಷ್ಟದ ದಾರಿಯನ್ನ ಆರಿಸ್ಕೊಂಡಾಗ ನಿಮ್ಮ ಹೊಸ ವರ್ಷನ್ ಹುಟ್ಕೊಳ್ಳುತ್ತೆ. ಕೊನೆಯದಾಗಿ, ಕನ್ಸಿಸ್ಟೆನ್ಸಿ. ಪರ್ಫೆಕ್ಟ್ ಆಗಿರ್ಬೇಕು ಅಂತ ಇಲ್ಲ, ಆದ್ರೆ ಪ್ರತಿದಿನ ಮಾಡಬೇಕು. ಸುಸ್ತಾಗ್ಬೋದು, ಬೋರ್ ಆಗ್ಬೋದು, ಬಿಟ್ಬಿಡೋಣ ಅನ್ಸ್ಬೋದು, ಆದ್ರೆ ಈ ಸಲ ಮಾತ್ರ ನಿಲ್ಲಿಸ್ಬೇಡಿ. ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗೋದು ಸಣ್ಣ ಸಣ್ಣ ದಿನದ ಗೆಲುವುಗಳಿಂದ. 30 ದಿನಗಳ ನಂತರ ನಿಮ್ಮ ಲುಕ್ ಮಾತ್ರ ಚೇಂಜ್ ಆಗಲ್ಲ, ನಿಮ್ಮ ಯೋಚನೆ, ನಿಮ್ಮ ನಡೆಯೋ ಸ್ಟೈಲ್ ಎಲ್ಲವೂ ಬದಲಾಗತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗತ್ತೆ. ಆ ಹಳೆಯ ವ್ಯಕ್ತಿ ನಿಮಗೆ ಒಬ್ಬ ಅಪರಿಚಿತನ ತರಹ ಕಾಣ್ತಾನೆ. ಆದರೆ ಹಿಂದೆ ಶುರು ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಸೊ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನೀವು ಈಗ ಹೇಗಿದ್ದೀರೋ ಹಾಗೆ ಇರ್ತೀರಾ ಅಥವಾ ಅನ್ರೆಕಗ್ನೈಸಬಲ್ ಆಗ್ತೀರಾ? ಈ 30 ದಿನಗಳು ಬಂದೇ ಬರುತ್ತೆ. ಅವು ನಿಮ್ಮನ್ನ ಬದಲಿಸುವಂತೆ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್.